ಹರೇ ಕೃಷ್ಣ. ಭಗವದ್ಗೀತಾ ಅಧ್ಯಯನಕ್ಕೆ ಎಲ್ಲರಿಗೂ ಸ್ವಾಗತ. ಅಕ್ಷರ ಪರಬ್ರಹ್ಮ ಯೋಗ ಎಂಬ ಹೆಸರಿನ 8ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡುತ್ತಿದ್ದೇವೆ. ಅನನ್ಯ ಚಿತ್ತದಿಂದ ಭಗವಂತನನ್ನು ಸ್ಮರಿಸುವವರಿಗೆ ಆತನನ್ನು ಸುಲಭವಾಗಿ ಪಡೆಯಬಹುದು ಎಂಬುದನ್ನು ಕಳೆದ ಸಂಚಿಕೆಯಲ್ಲಿ ನೋಡಿದ್ದೇವೆ. ಸತತಂ ಮತ್ತು ನಿತ್ಯಶಃ ಎಂದರೆ ಸದಾ, ಕ್ರಮ ತಪ್ಪಿಸದೆ ಅಥವಾ ಪ್ರತಿನಿತ್ಯವೂ ಎಂದರ್ಥ. ಪರಿಶುದ್ಧ ಭಕ್ತನು ಸದಾಕಾಲ ಶ್ರೀಕೃಷ್ಣನನ್ನು ಸ್ಮರಿಸುತ್ತಾ ಅವನನ್ನೇ ಧ್ಯಾನ ಮಾಡುತ್ತಿರುತ್ತಾನೆ. ಭಕ್ತರು ಭಗವಂತನ ಜೊತೆಗೆ 5 ರೀತಿಯ ರಸಗಳನ್ನು ಹೊಂದಬಹುದು. ಅವುಗಳೆಂದರೆ ಶಾಂತ ಭಕ್ತ, ತಟಸ್ಥನಾಗಿ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗಿರುವವನು; ದಾಸ್ಯ ಭಕ್ತ, ಸೇವಕನಾಗಿ ಭಕ್ತಿಪೂರ್ವಕ ಸೇವೆಯನ್ನು ಸಲ್ಲಿಸುವವನು; ಸಖ್ಯ ಭಕ್ತ, ಸ್ನೇಹಿತನಾಗಿರುವವನು; ವಾತ್ಸಲ್ಯ ಭಕ್ತ, ತಂದೆ ತಾಯಿಯ ಭಾವವನ್ನು ಹೊಂದಿರುವವನು; ಮಾಧುರ್ಯ ಭಕ್ತ, ಪರಮಪ್ರಭುವಿನಲ್ಲಿ ದಾಂಪತ್ಯ ಪ್ರೇಮ ಭಾವವನ್ನು ಹೊಂದಿರುವುದು. ಇವುಗಳಲ್ಲಿ ಯಾವುದಾದರೊಂದು ರೀತಿಯಲ್ಲಿ ಪರಿಶುದ್ಧ ಭಕ್ತನು ಪರಮಪ್ರಭುವಿನ ದಿವ್ಯ ಪ್ರೇಮಪೂರ್ವಕ ಸೇವೆಯಲ್ಲಿ ನಿರತನಾಗಿದ್ದು ಪರಮಪ್ರಭುವನ್ನು ಸದಾಕಾಲ ಚಿಂತಿಸುತ್ತಿರುತ್ತಾನೆ. ಪರಿಶುದ್ಧ ಭಕ್ತನು ಪರಮಪ್ರಭುವನ್ನು ಒಂದು ಕ್ಷಣವೂ ಮರೆಯಲಾರ. ಹಾಗೆಯೇ ಪರಮಪ್ರಭುವು ಶುದ್ಧ ಭಕ್ತನನ್ನು ಒಂದು ಕ್ಷಣವೂ ಮರೆಯಲಾರ. ಮಹಾಮಂತ್ರವಾದ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎನ್ನುವ ಸಂಕೀರ್ತನೆಯ ಕೃಷ್ಣ ಪ್ರಜ್ಞೆಯ ಪ್ರಕ್ರಿಯೆಯ ಮಹಾ ಆಶೀರ್ವಾದವೂ ಇದೆ. ಭಗವಂತನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗಿರುವಂತಹ ಶುದ್ಧ ಭಕ್ತನು ಮತ್ತೆ ಈ ಐಹಿಕ ಸಂಸಾರಕ್ಕೆ ಬರಬೇಕಾಗಿಲ್ಲ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ನಾಪ್ನುವಂತಿ ಮಹಾತ್ಮಾನ ಸಂಸಿದ್ಧಿಂ ಪರಮಾಂ ಗತಾ. ಅನುವಾದ: ಭಕ್ತಿಪೂರ್ವಕ ಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ದುಃಖಗಳ ತವರಾದ ಈ ಅಶಾಶ್ವತ ಪ್ರಪಂಚಕ್ಕೆ ಹಿಂದಿರುಗುವುದಿಲ್ಲ, ಏಕೆಂದರೆ ಅವರು ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಿದ್ದಾರೆ. ಈ ಭೌತಿಕ ಪ್ರಪಂಚವನ್ನು ದುಃಖಗಳ ತವರು ಎಂದು ಕರೆದಿದ್ದಾರೆ. ಇಲ್ಲಿ ಮುಖ್ಯವಾಗಿ 4 ರೀತಿಯಾದಂತಹ ಸಮಸ್ಯೆಗಳಿವೆ: ಜನ್ಮ, ಮೃತ್ಯು, ಜರ ಮತ್ತು ವ್ಯಾಧಿ. ಇಲ್ಲಿ ಜೀವಿಗಳಿಗೆ ಹುಟ್ಟು ಇದೆ, ಸಾವು ಇದೆ, ಮುಪ್ಪು ಇದೆ, ರೋಗವೂ ಇದೆ. ಈ 4 ವಿಚಾರಗಳು ಬಹಳಷ್ಟು ನೋವನ್ನು ಉಂಟುಮಾಡುತ್ತವೆ. ಇಲ್ಲಿ ಯಾರೂ ಶಾಶ್ವತವಾಗಿ ಉಳಿಯಲು ಸಾಧ್ಯವಿಲ್ಲ. ಹುಟ್ಟಿದವರೆಲ್ಲರೂ ಸಾಯಲೇಬೇಕು. ಆದ್ದರಿಂದ ಈ ಪ್ರಪಂಚವು ಅಶಾಶ್ವತವಾದದ್ದು. ಪರಿಪೂರ್ಣತೆಯನ್ನು ಸಾಧಿಸಿದಂತಹ ಭಕ್ತರು ಈ ಪ್ರಪಂಚಕ್ಕೆ ಮತ್ತೆ ಬರಬೇಕಾಗಿಲ್ಲ. ಭಗವಂತನ ಪರಂಧಾಮವನ್ನು ಅವ್ಯಕ್ತ, ಅಕ್ಷರ, ಪರಮಾಗತಿ ಎಂದು ಕರೆದಿದ್ದಾರೆ. 14 ಲೋಕಗಳಲ್ಲಿಯೂ ಈ 4 ಸಮಸ್ಯೆಗಳು ಇವೆ. ಆದರೆ ಭಗವಂತನ ಧಾಮದಲ್ಲಿ ಮಾತ್ರ ನಾವು ಶಾಶ್ವತವಾಗಿ ಆನಂದವಾಗಿ ಇರಲು ಸಾಧ್ಯವಾಗುತ್ತದೆ. ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋ ಅರ್ಜುನ ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಅನುವಾದ: ಐಹಿಕ ಜಗತ್ತಿನ ಅತ್ಯುನ್ನತ ಲೋಕದಿಂದ ಅತಿ ಕೆಳಗಿನ ಲೋಕದವರೆಗೆ ಎಲ್ಲ ಲೋಕಗಳು ದುಃಖಗಳ ಆವಾಸಗಳೇ. ಇವುಗಳಲ್ಲಿ ಜನನ ಮರಣಗಳು ಮತ್ತೆ ಮತ್ತೆ ಆಗುತ್ತವೆ. ಆದರೆ ಕುಂತಿಯ ಪುತ್ರನಾದ ಅರ್ಜುನನೇ, ನನ್ನ ನಿವಾಸವನ್ನು ಸೇರಿದವನಿಗೆ ಪುನರ್ಜನ್ಮವಿಲ್ಲ. ಸ್ವರ್ಗಲೋಕ, ಬ್ರಹ್ಮಲೋಕ ಇವುಗಳಿಗೆ ಹೋದರೂ ಸಹ ನಾವು ಮತ್ತೆ ಹಿಂದಿರುಗಿ ಬರಬೇಕಾಗುತ್ತದೆ. ಅಂದರೆ ಅವುಗಳೆಲ್ಲವೂ ಈ ಐಹಿಕ ಪ್ರಪಂಚದೊಳಗೇ ಇವೆ. ಆದರೆ ಭಗವಂತನ ಧಾಮವು ದಿವ್ಯವಾದದ್ದು. ಅಲ್ಲಿಗೆ ಒಮ್ಮೆ ಹೋದರೆ ಮತ್ತೆ ಮರಳಿ ಬರುವ ಅಗತ್ಯವಿಲ್ಲ. ಭಗವಂತನು ಈ ಕುರಿತಾಗಿ ಇನ್ನೂ ಹೆಚ್ಚಿನ ವಿವರಗಳನ್ನು ಈಗ ನೀಡುತ್ತಿದ್ದಾನೆ. ಅಂದರೆ ಆ ಬ್ರಹ್ಮನ ಜೀವಿತಾವಧಿ ಹೇಗೆ, ಅವನ ಒಂದು ದಿನ ಎಂದರೆ ಎಷ್ಟು ಕಾಲಾವಧಿಯದ್ದು, ಇವುಗಳ ಬಗ್ಗೆ ನಾವು ಈಗ ನೋಡೋಣ. ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಃ
ರಾತ್ರಿಂ ಯುಗ ಸಹಸ್ರಾಂತಾಂ ತೇಹೋ ರಾತ್ರವಿದೋ ಜನ. ಅನುವಾದ: ಮನುಷ್ಯರ ಲೆಕ್ಕದ ಪ್ರಕಾರ 1,000 ಯುಗಗಳು ಸೇರಿ ಬ್ರಹ್ಮನ ಒಂದು ದಿನ, ಅವನ ರಾತ್ರಿಗೂ ಇಷ್ಟೇ ಅವಧಿ. ಬ್ರಹ್ಮನ ಒಂದು ದಿನವನ್ನು ಕಲ್ಪ ಎಂದು ಕರೆಯುತ್ತಾರೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ ಎಂಬ 4 ಯುಗಗಳು ಒಟ್ಟಿಗೆ ಸೇರಿದರೆ ಒಂದು ದಿವ್ಯ ಯುಗವಾಗುತ್ತದೆ. ಈ ರೀತಿಯ 1,000 ದಿವ್ಯ ಯುಗಗಳು ಸೇರಿ ಬ್ರಹ್ಮನ ಒಂದು ಹಗಲು, ಅದನ್ನೇ ಕಲ್ಪ ಎಂದು ಕರೆಯುತ್ತಾರೆ. ಕಲಿಯುಗದ ಅವಧಿ 4,32,000 ವರ್ಷಗಳು. ದ್ವಾಪರವು ಅದರ 2 ಪಟ್ಟು, ತ್ರೇತಾಯುಗವು ಅದರ 3 ಪಟ್ಟು ಮತ್ತು ಸತ್ಯಯುಗವು ಅದರ 4 ಪಟ್ಟು ಇರುತ್ತದೆ. ಅಂದರೆ ಒಂದು ದಿವ್ಯ ಯುಗವು ಕಲಿಯುಗದ 10 ಪಟ್ಟು ಇರುತ್ತದೆ. ಬ್ರಹ್ಮನ ಒಂದು ದಿನವನ್ನು ಕಲ್ಪ ಎಂದು ಕರೆಯುತ್ತಾರೆ. ಆತನ ರಾತ್ರಿಯೂ ಅಷ್ಟೇ ಅವಧಿಯದ್ದು. ಇಂತಹ 100 ವರ್ಷಗಳನ್ನು ಬ್ರಹ್ಮನು ಕಳೆಯುತ್ತಾನೆ. ಅನಂತರ ಬ್ರಹ್ಮನಿಗೂ ಸಾವು ಇದೆ. ಬ್ರಹ್ಮನ 100 ವರ್ಷಗಳೆಂದರೆ ನಮ್ಮ ಲೆಕ್ಕಾಚಾರದಲ್ಲಿ 311 ಟ್ರಿಲಿಯನ್ ಮತ್ತು 40 ಮಿಲಿಯನ್ ಭೂಮಿಯ ವರ್ಷಗಳಾಗುತ್ತವೆ. ಈ ಲೆಕ್ಕಾಚಾರದ ಪ್ರಕಾರ ಬ್ರಹ್ಮನ ಆಯುಷ್ಯವು ಪರಮಾಶ್ಚರ್ಯಕರವೂ ಅಂತ್ಯವಿಲ್ಲದ್ದೂ ಆಗಿ ತೋರುತ್ತದೆ. ಆದರೆ ಅನಂತತೆಯ ದೃಷ್ಟಿಯಿಂದ ಅದು ಮಿಂಚು ಹೊಳೆಯುವಷ್ಟು ಕಾಲದಷ್ಟು ಹ್ರಸ್ವವಾಗಿರುತ್ತದೆ. ಕಾರಣಸಾಗರದಲ್ಲಿ ಅಸಂಖ್ಯಾತ ಬ್ರಹ್ಮರಿದ್ದಾರೆ. ಬ್ರಹ್ಮನಿಗೂ ಸಹ ಹುಟ್ಟು, ಮುಪ್ಪು, ರೋಗ ಮತ್ತು ಸಾವುಗಳ ಪ್ರಕ್ರಿಯೆಯಿಂದ ಬಿಡುಗಡೆಯಿಲ್ಲ. ಈ ವಿಶ್ವದ ನಿರ್ವಹಣೆಯಲ್ಲಿ ಅವನು ನೇರವಾಗಿ ಪರಮಪ್ರಭುವಿನ ಸೇವೆಯಲ್ಲಿ ನಿರತನಾಗುತ್ತಾನೆ. ಈ ಕಾರಣದಿಂದ ಆತನಿಗೆ ಕೂಡಲೇ ಮುಕ್ತಿಯು ದೊರಕುತ್ತದೆ. ಉನ್ನತ ಸನ್ಯಾಸಿಗಳನ್ನು ಬ್ರಹ್ಮನ ವಿಶಿಷ್ಟ ಲೋಕವಾದ ಬ್ರಹ್ಮಲೋಕಕ್ಕೆ ಏರಿಸಲಾಗುತ್ತದೆ. ಐಹಿಕ ವಿಶ್ವದಲ್ಲಿ ಬ್ರಹ್ಮಲೋಕವೇ ಅತ್ಯುನ್ನತ ಲೋಕ ಮತ್ತು ಎಲ್ಲ ಸ್ವರ್ಗಲೋಕಗಳ ವ್ಯೂಹಗಳು ನಾಶವಾದಾಗಲೂ ಬ್ರಹ್ಮಲೋಕವು ಉಳಿಯುತ್ತದೆ. ಆದರೆ ಕಲ್ಪಾಂತ್ಯದಲ್ಲಿ ಬ್ರಹ್ಮಲೋಕವೂ ನಾಶವಾಗಿ ಅಲ್ಲಿನ ಎಲ್ಲ ನಿವಾಸಿಗಳು ಸಾವಿನ ವಶವಾಗುತ್ತಾರೆ. ಬ್ರಹ್ಮನು ಹಗಲಿನಲ್ಲಿ ಸೃಷ್ಟಿ ಕಾರ್ಯವನ್ನು ಮಾಡಿದರೆ ರಾತ್ರಿ ಕಾಲದಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತಾನೆ. ಹೀಗೆ ಪ್ರತಿ ಸಲ ರಾತ್ರಿ ಆದಾಗ ಜೀವಿಗಳು ನಾಶವಾಗುತ್ತಾರೆ. ಅವ್ಯಕ್ತಾದ್ ವ್ಯಕ್ತಯಾ ಸರ್ವಾ ಪ್ರಭವಂತ್ಯಹರಾಗಮೇ ರಾತ್ರ್ಯಾಗಮೇ ಪರಲೀಯಂತೆ ತತ್ರೈವಾವ್ಯಕ್ತ ಸಂಜ್ಞಕೆ. ಅನುವಾದ: ಬ್ರಹ್ಮನ ಹಗಲಿನ ಪ್ರಾರಂಭದಲ್ಲಿ ಎಲ್ಲ ಜೀವಿಗಳು ಅವ್ಯಕ್ತ ಸ್ಥಿತಿಯಿಂದ ಅಭಿವ್ಯಕ್ತಿ ಪಡೆಯುತ್ತಾರೆ. ಅನಂತರ ರಾತ್ರಿಯಾದಾಗ ಅವರು ಮತ್ತೆ ಅವ್ಯಕ್ತದಲ್ಲಿ ಲೀನವಾಗುತ್ತಾರೆ. ಭೂತಗ್ರಾಮ ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ವಶಾ ಪಾರ್ಥ ಪ್ರಭವತ್ಯಹರಾಗಮೇ. ಮತ್ತೆ ಮತ್ತೆ ಬ್ರಹ್ಮನಿಗೆ ಹಗಲಾದಾಗ ಈ ಎಲ್ಲ ಜೀವಿಗಳು ಮತ್ತೆ ಹುಟ್ಟುತ್ತವೆ. ಬ್ರಹ್ಮನಿಗೆ ರಾತ್ರಿಯಾದಾಗ ಅವೆಲ್ಲ ನಿಸ್ಸಹಾಯಕವಾಗಿ ನಾಶವಾಗುತ್ತವೆ. ಬ್ರಹ್ಮನಿಗೆ ರಾತ್ರಿಯಾದಾಗ ಜೀವಿಗಳು ಮಹಾವಿಷ್ಣುವಿನ ಶರೀರದಲ್ಲಿ ಅಡಕವಾಗಿ ಉಳಿಯುತ್ತಾರೆ. ಮತ್ತೆ ಬ್ರಹ್ಮನಿಗೆ ಹಗಲು ಬಂದಾಗ ಅವರು ಪ್ರಕಟವಾಗುತ್ತಾರೆ. ಭೂತ್ವಾ ಭೂತ್ವಾ ಪ್ರಲೀಯತೆ. ಹಗಲಿನಲ್ಲಿ ಅವರು ಕಾಣಿಸಿಕೊಂಡು ರಾತ್ರಿ ಮತ್ತೆ ನಾಶವಾಗುತ್ತಾರೆ. ಕಟ್ಟ ಕಡೆಗೆ ಬ್ರಹ್ಮನ ಆಯಸ್ಸು ಮುಗಿದಾಗ ಅವರೆಲ್ಲ ನಾಶವಾಗುತ್ತಾರೆ ಮತ್ತು ಕೋಟ್ಯಂತರ ವರ್ಷಗಳ ಕಾಲ ಕಾಣಿಸಿಕೊಳ್ಳದೇ ಇರುತ್ತಾರೆ. ಇನ್ನೊಂದು ಯುಗದಲ್ಲಿ ಬ್ರಹ್ಮನು ಮತ್ತೆ ಹುಟ್ಟಿದಾಗ ಅವರು ಮತ್ತೆ ಪ್ರಕಟವಾಗುತ್ತಾರೆ. ಹೀಗೆ ಅವರು ಐಹಿಕ ಜಗತ್ತಿನ ಮಾಂತ್ರಿಕತೆಗೆ ಸಿಕ್ಕಿಬೀಳುತ್ತಾರೆ. ಆದರೆ ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸುವ ಬುದ್ಧಿವಂತರು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಎಂದು ಸಂಕೀರ್ತನೆ ಮಾಡುತ್ತಾ ಮಾನವ ಜೀವನವನ್ನು ಪ್ರಭುವಿನ ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ಬಳಸುತ್ತಾರೆ. ಅವರು ಈ ಜನ್ಮದಲ್ಲಿಯೇ ಕೃಷ್ಣನ ದಿವ್ಯ ಲೋಕಕ್ಕೆ ಸಾಗಿ ಹೋಗುತ್ತಾರೆ ಮತ್ತು ಪುನರ್ಜನ್ಮಕ್ಕೆ ಒಳಗಾಗದೆ ಅಲ್ಲಿ ನಿತ್ಯಾನಂದದಲ್ಲಿ ಇರುತ್ತಾರೆ.
ಭಗವಂತನ ದಿವ್ಯಧಾಮವು ಹೇಗಿರುತ್ತದೆ, ಅಲ್ಲಿ ಜೀವಿಗಳು ಶಾಶ್ವತವಾಗಿ ಇರಲು ಹೇಗೆ ಸಾಧ್ಯ ಎನ್ನುವ ಪ್ರಶ್ನೆಗಳಿಗೆ ಮುಂದಿನ ಶ್ಲೋಕದಲ್ಲಿ ಭಗವಂತನು ಉತ್ತರಿಸುತ್ತಿದ್ದಾನೆ. ಇದರ ಕುರಿತಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.